ಕಲ್ಲಳ್ಳಿ ಗ್ರಾಮದಲ್ಲಿ ಈ ದಿನ ಆಯೋಜಿಸತಕ್ಕಂಥ KPL ಅಂದರೆ ಕಲ್ಲಳ್ಳಿ ಪ್ರೀಮಿಯರ್ ಲೀಗ್ ಬಹಳ ವರ್ಷಗಳ ನಂತರ ನಮ್ಮೂರಿನಲ್ಲಿ ಇವತ್ತು ಈ ವರ್ಷ ಸ್ಕೂಲ್ ಆಯ್ಕೆ ಮಾಡೋದೇ ದೊಡ್ಡ ಟೆನ್ಷನ್ ಆಗಿದೆ. ಟೆನ್ಷನ್ ಬೇಡ, ಶಿರಾ ತಾಲೂಕಿನ ವೇದ ವಿದ್ಯಾಮಂದಿರ್ ಶಾಲೆಗೆ ಹೋಗು. ಅಲ್ಲೇನಾದ್ರೂ ಸ್ಪೆಷಲ್ ಇದೆಯಾ? ತುಂಬಾ ಇದೆ. ಕನ್ನಡ ಜೊತೆಗೆ ಇಂಗ್ಲಿಷ್ ಪ್ರಯಾರಿಟಿ, ಡಿಜಿಟಲ್ ಕ್ಲಾಸ್ ರೂಮ್, ಗೇಮ್ಸ್ ಜೊತೆಗೆ ಸ್ಟಡೀಸ್, ಮಕ್ಕಳಿಗೆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಮಕ್ಕಳಿಗೆ ಆಡೋಕೇನಾದ್ರೂ ಇದೆಯಾ? ಹೌದು, ಕಿಂಡರ್ ಗಾರ್ಡನ್, ಪ್ಲೇ ಸ್ಟೇಷನ್, ವಾಲಿಬಾಲ್ ಕೋರ್ಟ್ ಇದೆ. ಮೇಲಾಗಿ CCTV ಮತ್ತು ಬಸ್ ಫೆಸಿಲಿಟಿ ಕೂಡ ಇದೆ. ಇನ್ನೇನಾದ್ರೂ ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ? ಇಲ್ಲ, ಮತ್ತು ಡೊನೇಷನ್ ಕೂಡ ಇಲ್ಲ. ಅದು ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್. ಹಾಗಾದ್ರೆ ಇದು ನಮ್ಮ ಮಕ್ಕಳಿಗಾಗಿ ಸರಿಯಾದ ಶಾಲೆ. ಈ ಒಂದು ಟೂರ್ನಮೆಂಟ್ ನಡೀತಾ ಇದೆ. ಹಂಗಾಗಿ ಭಾಳ ಸಂತೋಷ. ನಾವೆಲ್ಲ ಬೇರೆ ಕಡೆ ಬೇರೆ ಗ್ರಾಮಕ್ಕೆ ಹೋಗ್ಬಿಟ್ಟು ಸುಮಾರು ಟೂರ್ನಮೆಂಟ್ ಆಡಿಸ್ತಿದ್ವಿ. ನಮ್ಮೂರಲ್ಲಿ ನಡೀತಾ ಇಲ್ವಲ್ಲ ಅಂತ ಒಂದು ಇದಿತ್ತು. ಇವತ್ತೆಲ್ಲ ನಮ್ಮವ್ರನ್ನ ಯುವಕರುಗಳು ಒಗ್ಗೂಡಿ ಈ ಒಂದು ಕಾರ್ಯಕ್ರಮ ಮಾಡಿರೋದ್ರಿಂದ ತುಂಬ ಸಂತೋಷ ಆಗ್ತಾ ಇದೆ. ಹಾಗಾಗಿ ಏನು ಈ 2 ದಿನ ನಡೀತಕ್ಕಂಥ ಈ ಪಂದ್ಯಾವಳಿಯಲ್ಲಿ ಎಲ್ಲ ತಂಡಗಳು ಕೂಡ ಕ್ರೀಡಾ ಸ್ಫೂರ್ತಿಯಲ್ಲಿ ಭಾಗವಹಿಸಿ ಯಾರೇ ಗೆಲ್ಲಿ ಯಾರೇ ಸೋಲ್ಲಿ, ಗೆಲುವನ್ನು ಸೋಲನ್ನು ಎರಡೂ ಸಂಭ್ರಮಿಸ್ಕೊಂಡು ಯಾರು ಸೋತ್ವಿ ಅಂತ ಕುಗ್ಗದೆ, ಗೆದ್ದಿದ್ದೀವಿ ಅಂತ ಹಿಗ್ಗದೆ ಉತ್ತಮವಾದ ರೀತಿಯಲ್ಲಿ ಕ್ರೀಡೆಯಾದ ರೀತಿಯಲ್ಲಿ ಆಡಿ ಯಶಸ್ವಿಗೊಳಿಸ್ಬೇಕಂತ ತಮ್ಮೆಲ್ಲ ಹತ್ರ ಕೇಳ್ಕೊಳ್ತಾನೆ. ಪ್ರೀಮಿಯರ್ ಲೀಗ್ ಓಪನ್ ಟೂರ್ನಮೆಂಟು ನಮ್ಮೂರಲ್ಲಿ ಇವತ್ತು ನಡೀತಿರೋದು ತುಂಬ ಖುಷಿ ತಂದಿದೆ. ನಾವು ಇವತ್ತು ಊರಿನ ಗ್ರಾಮಸ್ಥರೇ ಮುಖಂಡರುಗಳೇ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಹಾಗಾಗಿ ಎಲ್ಲ ನಮ್ಮ ಪಂಚಾಯಿತಿ ಹಾಗೂ ಎಲ್ಲ ಊರಿನ ಕ್ರಿಕೆಟ್ ಅಭಿಮಾನಿಗಳು ಬಂದು ಹೌದು, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇದು ಸರಿಯಾದ ಮಾರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ ವಿದ್ಯಾಮಂದಿರ 8808805738 ಮತ್ತು 7897898021. ವೇದ ವಿದ್ಯಾಮಂದಿರ, ವೇದ ವಿದ್ಯಾಮಂದಿರ, ಜ್ಞಾನ ಜ್ಯೋತಿ ಎಲ್ಲಿ ಎಲ್ಲಿ ಉರಿಯಲಿ, ಭಾರತದ ಭವ್ಯ ಭವಿಷ್ಯ ಎಲ್ಲಿ ಅರಳಲಿ. ಕ್ರೀಡೆಯಲ್ಲಿ ಪಾಲ್ಗೊಂಡು ಈ ಟೂರ್ನಮೆಂಟನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಲ್ಲಿ ಪ್ರಾರ್ಥಿಸುತ್ತೇನೆ. ಕಲ್ಲಳ್ಳಿಯಲ್ಲಿ KPL ಟೂರ್ನಮೆಂಟ್ ನಡೀತಾ ಇದೆ. ಬಂದಿರೋರೆಲ್ಲ ಭಾಳ ಚೆನ್ನಾಗಿ ಆಟ ಆಡಿ ಎಲ್ಲರೂ ಒಂದು ಮನೋರಂಜನೆ ತಗೊಂಡು ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ. ಕ್ರೀಡೆಯಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಮಾಡ್ಕೊಂಡಂಗೆ ಎಲ್ಲರೂ ಒಂದು ಸಹಕಾರದಿಂದ ಆಟ ಆಡ್ಬಿಟ್ಟು ಒಂದು ಮನೋರಂಜನೆ ತಗೊಂಡು ನೆರೆದಿರೋ ಅಂಥ ಎಲ್ಲರಿಗೂ ಒಂದು ಖುಷಿ ಸಿಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಚೆನ್ನಾಗಿ ಆಡಿ ಯಾರೇ ಗೆದ್ರೂ ಎಲ್ಲ ಒಂದೇ ಅಂದ್ಕೊಂಡು ಆಟ ಆಡ್ರಿ. ನಮ್ಮ ಗ್ರಾಮದ ಅಕ್ಕಪಕ್ಕ ಗ್ರಾಮದ ಎಲ್ಲ ಕ್ರೀಡಾಪಟುಗಳಿಗೂ ಸ್ವಾಗತ ಮತ್ತು ಸುಸ್ವಾಗತ. ಹಾಗೆ ನಮ್ಮ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗ ಇರತಕ್ಕಂತಹ ಎಲ್ಲ ಕ್ರೀಡಾಪಟುಗಳಿಗೂ ಹಾಗೂ ಪುಟಾಣಿ ಮಕ್ಕಳಿಗೂ ಗ್ರಾಮಸ್ಥರಿಗೂ ಸಹ ಸ್ವಾಗತ ಕೋರ್ತಾ, ನಮಗೇನಪ್ಪ ಒಂದು ಈ ಕಾರ್ಯಕ್ರಮದ ನಮ್ಮ ಯುವಕರೆಲ್ಲ ಸೇರಿಬಿಟ್ಟು ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದಾರೆ. ಎಂದೂ ನಮ್ಮೂರಲ್ಲಿ ಆಗಿರಲಿಲ್ಲ. ಇವತ್ತು ಹುಡುಗರೆಲ್ಲ ಒಂದು ಏನೋ ಇದೊಂದು ಕಾರ್ಯಕ್ರಮ ಮಾಡೋಣ, ಅಕ್ಕಪಕ್ಕದವರಲ್ಲೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲರೂ ಒಗ್ಗೂಟ್ಟು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ನಮ್ಮನ್ನು ಎಲ್ಲ ಕೇಳ್ಕೊಂಡ್ರು. ಆಯ್ತಪ್ಪ, ನಾವು ತುಂಬ ಸಹಕರಿಸ್ತೀವಿ, ಎಲ್ಲರೂ ಮಾಡಿ ಚೆನ್ನಾಗೆ. ಬಟ್ ಸೋತಿರೋರು ಗೆದ್ದಿರೋರು ಯಾರೂ ಎದೆಗುಂತಕ್ಕಂಥ, ಸೋತಿರೋರು ನಮ್ಮವರೇ, ಗೆದ್ದಿರೋರು ನಮ್ಮವರೇ. ಇಷ್ಟ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವು ಇರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ. ನಾನೊಂದು ಮಾತು ಹೇಳ್ತೀನಿ ಕೇಳಿ. ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ 3 ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ. ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಜೀನಿ ಇದ್ದಲ್ಲಿ ಜೀವನ ನಿರಾಳ. ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.